ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತು ಮಾರ್ನಿಂಗು ಬೇಗ ಎದ್ದಿದ್ದೀನಿ, ಸ್ವಲ್ಪ ಕೆಲಸ ಇತ್ತು. ಸೊ ನನ್ನ ಮಾರ್ನಿಂಗ್ನ ಇವತ್ತು ಬಿಸಿನೀರು, ಒಂದು ಲೋಟ ಬಿಸಿನೀರಿಗೆ ನಿಂಬೆ ಹಣ್ಣು ಹಾಕಿ ತೊಗೊತಾ ಇದ್ದೀನಿ. ಇದರಿಂದ ನನ್ನ ಮಾರ್ನಿಂಗ್ ಎವ್ರಿ ಮಾರ್ನಿಂಗ್ ಹಿಂಗೆ ಸ್ಟಾರ್ಟ್ ಆಗೋದು ನಂದು. ಸೊ ಇವತ್ತು ಸ್ವಲ್ಪ ನಮಗೆ ಹೊರಗಡೆ ಕೆಲಸ ಇತ್ತು, ಅಂದರೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅದರಿಂದ ನಾವು ಸ್ವಲ್ಪ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ತೊಗೊಂಡ್ಬಿಟ್ಟು ನನ್ನ ಕೆಲಸಗಳೆಲ್ಲ ಮುಗೀತು. ನೆಕ್ಸ್ಟು ದೇವ್ರದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹೊಸ್ಲಿಗೆಲ್ಲ ರಂಗೋಲಿ ಹಾಕ್ತಾಯಿದ್ದೀನಿ. ಹೊಸ್ಲಿಗೆ ನಾನು ಮಾಡ್ಕೊಂಡಿರೋಂಥ ರಂಗೋಲಿ ಹಾಕಿಲ್ಲ, ಯಾಕಂದರೆ ಇವತ್ತು ಅದನ್ನು ಸ್ವಲ್ಪ ಫ್ರಿಜ್ಜಿಂದ ಎತ್ತಿಡೋದು ಲೇಟ್ ಆಯಿತು. ಅದು 1/4 ಗಂಟೆ ಆದರೂ ಬೇಕು ಅದು ಸೆಟ್ ಆಗೋಕ್ಕೆ. ಅದು ಬಿಡೋಕ್ಕೆ ಲೇಟ್ ಆಗಿರುತ್ತೆ ಅಂದ್ಬಿಟ್ಟು ಮಾಮೂಲಿ ರಂಗೋಲಿ ಬಿಟ್ಟು ಕುಂಕುಮ ಎಲ್ಲ ಇಳಿಕು, ಹೊಸ್ಲಿಗೆಲ್ಲ ಕುಂಕುಮ ಇಟ್ಟು ಇಲ್ಲಿ ನಂತರ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಯಾಕಂದರೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅಲ್ಲಿ ಲೇಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬೇಗ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ನೀಟಾಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಪ್ರತಿಯೊಂದು ಕೂಡ ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿದ್ದರೂ ಏನಾಗ್ಬಿಡುತ್ತೆ, ಬೇರೆ ಕೆಲಸಗಳೆಲ್ಲ ಸ್ವಲ್ಪ ಫಾಸ್ಟಾಗಿ ಮಾಡ್ಕೋಬೇಕಾಗುತ್ತೆ. ಈಗ ಅದೇ ಆಗಿದ್ದು ನಂದು ಕೂಡ. ಅದಾದಮೇಲೆ ನಮ್ಮದು ಗಿಡದಲ್ಲಿ ಒಂದು ದಾಸವಾಳ ಹೂ ಬಿಟ್ಟಿತ್ತು, ರೆಡ್ ಕಲರು, ತುಂಬಾ ಚೆನ್ನಾಗಿತ್ತು. ಸೊ ಅದನ್ನು ತಂದು ಮುಡಿಸ್ತಾ ಇದ್ದೀನಿ ದೇವ್ರಿಗೆ. ಮುಡಿಸ್ಬಿಟ್ಟು ಏನು ಮಾಡ್ತಾಯಿದ್ದೀನಿ, ಪೂಜೆ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡಾಯಿತು. ಪೂಜೆ ಮಾಡಿದ ತಕ್ಷಣವೇ ನಾವೇನು ಮಾಡ್ತಾಯಿದ್ವಿ, ಪಟ ಅಂತ ರೆಡಿ ಆಗಿಬಿಟ್ಟು ಸೊ ನಾವೇನು ಅಂದ್ಕೊಂಡಿದ್ವಿ, ದೇವಸ್ಥಾನಕ್ಕೆ ಹೊರಟ್ವಿ. ಇದು ನಾವು ಹೋಗ್ತಾ ಇರೋದು ಗಿರಿನಗರದ ಇರೋ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಅಂದರೆ ಇದು ತುಂಬ ಫೇಮಸ್ ಆದಂತಹ ದೇವಸ್ಥಾನ. ಇದು ಗಿರಿನಗರದಲ್ಲಿರುವಂಥದ್ದು. ಇಲ್ಲಿ ಜನ ತಮ್ಮ ಏನು ಕಾರ್ಯಸಿದ್ಧಿಗಾಗಿ ಇಲ್ಲಿ ಬಂದು ಕಾಯಿ ಕಟ್ತಾರೆ. ಅಂದರೆ 16 ದಿನ ವ್ರತ ಮಾಡಿ ಕಾಯಿ ಕಟ್ಟುವಂಥದ್ದು. ಇದು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿದು. ಸೊ ಇಲ್ಲಿ ಬಂದರೆ ಇಲ್ಲಿ ನಿಮಗೆ ಎಂಟ್ರೆನ್ಸೇ ಕಾಣಿಸುತ್ತೆ. ಎಲ್ಲರೂ ಆಗಲೇ ಕಾಯಿ ಕೌಂಟರಲ್ಲಿ ಕಾಯಿ ತೊಗೊಂಡು ನಿಂತಿದ್ದಾರೆ. ಫಸ್ಟ್ ಇಲ್ಲಿ ಒಂದು ಕಾಯಿ ಕಟ್ಟೋಕ್ಕೆ 50 ರೂಪಾಯಿ ಇತ್ತು. ಈಗ ಏನು ಮಾಡಿದ್ದಾರೆ, 150 ರೂಪಾಯಿ ಮಾಡಿದ್ದಾರೆ. ನೋಡಿ, ಇದ್ರ ತುಂಬ ಕಾಯಿ ಹಾಕಿರ್ತಾರೆ. ಆಲ್ರೆಡಿ ಎಷ್ಟೋ ಬ್ಯಾಚ್ ಕಾಯಿ ಕಟ್ಟೋಗ್ಬಿಟ್ಟಿದೆ. ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಕಾಯಿ ಕಟ್ಟೋದು. ನೋಡಿ, ಈ ಕಡೆ ಕ್ಯಾಶು, ಆ ಕಡೆ UPI ಕಾರ್ಡು, ಈ ಥರ ಇರುತ್ತೆ. ನೀವು ಯಾವ್ದು ಬೇಕಾದರೂ ಮಾಡ್ಕೋಬೋದು. ನೋಡಿ, ಕಾಯಿಗಳು ತುಂಬ ಖಾಲಿ ಆಗ್ತಾನೇ ಇದ್ದಾರೆ, ತಂದು ಹಾಕ್ತಾನೇ ಇದ್ದಾರೆ. ನಾವೇ ಅದನ್ನು ಕಾಯಿ ಸೆಲೆಕ್ಟ್ ಮಾಡ್ಬೋದು. ಅವ್ರೇನು ಕಾಯಿ ಕೊಡೋಲ್ಲ. ನಾವು ಯಾವ ಕಾಯಿ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಕೌಂಟರಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾಯಿ ತೊಗೊಂಡು ನಾವು ಅಲ್ಲಿ ದುಡ್ಡು ಕಟ್ಟಬೇಕು. ಅಂದರೆ 150 ರೂಪಾಯಿ ದುಡ್ಡು ಕಟ್ಟಿದ ಮೇಲೆ ಏನು ಮಾಡ್ತಾರೆ, ಅದಕ್ಕೆ ಕಾಯಿಗೆ ಒಂದು ನಂಬರ್ ಕೊಡ್ತಾರೆ. ಕಾಯಿಗೊಂದು ನಂಬರ್ ಕೊಟ್ಟು ಅಲ್ಲಿ ಒಂದು ನಮಗೆ ABCD ಅಂತ ಇರುತ್ತೆ, ಒಂದು ನಂಬರ್ ಕೊಡ್ತಾರೆ. ಆ ನಂಬರ್ ಇದಕ್ಕೆ ನಾವು ಹೋಗಿ ಕಾಯಿನ ಕಟ್ಟಬೇಕಾಗುತ್ತೆ. ಅವರೇ ಎಲ್ಲ ನಂಬರೆಲ್ಲ ಕೊಟ್ಟಿರ್ತಾರೆ. ಅದಾದಮೇಲೆ 16 ದಿವಸಕ್ಕೆ ಮತ್ತೆ ನಾವು ಹೋಗ್ಬಿಟ್ಟು, ನಮ್ಮದು ವ್ರತ ಮುಗಿಯುತ್ತೆ. 16 ದಿವಸಕ್ಕೆ ಹೋಗ್ಬಿಟ್ಟು ನಾವು ಆ ಕಾಯಿನ ಬಿಚ್ಕೊಂಡು ಬರಬೇಕಾಗುತ್ತೆ. ಬಿಚ್ಕೊಂಡು ಬಂದು ಮನೆಗೆ ಬಂದು ಅವತ್ತು ಸ್ವೀಟ್ ಮಾಡಿ ಎಲ್ಲರೂ ತಿನ್ನಬೇಕಾಗುತ್ತೆ. ಇದಿರೋದು ಕಾಯಿ ಜೊತೆ ಒಂದು ಕೇಸರಿ ಕಲರ್ ದಾರ ಕೊಡ್ತಾರೆ. ಕಾಯಿ ಕಟ್ವಿ. ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಹಾಕ್ಕೊತಾರೆ. ಬೇಡಿಕೆ ಏನಿರುತ್ತೆ ಅದನ್ನೆಲ್ಲ ಇಲ್ಲೇ ಬೇಡ್ಕೊಂಡು ಕಾಯಿ ತೊಗೊಂಡು ಹೋಗ್ತಾರೆ. ಒಳಗಡೆ ಸಂಕಲ್ಪ ಮಾಡ್ತಾರೆ. ಕಾಯಿ ಸಮೇತ ಏನು ಮಾಡ್ತಾರೆ, ಸಂಕಲ್ಪ ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಆಂಜನೇಯ ಸ್ವಾಮಿ ನೋಡಿದ್ರಿ, ಇಲ್ಲಿ ಫುಲ್ಲು ನೋಡಿ, ಇಲ್ಲೆಲ್ಲ ಫುಲ್ಲು ಕಾಯೇ ಕಟ್ಟಿದ್ದಾರೆ. ನೀವು ಕಾರ್ಯಸಿದ್ಧಿ ಸ್ವಾಮಿ ಆಂಜನೇಯಂಗೆ ಹೋದರೆ ನಿಮಗೆಲ್ಲ ಕಡೆಯೂ ಕಾಯೇ ಸಿಗೋದು, ಈ ಥರ ಉಂಡೆ ಕಾಯಿಗಳೇ ಸಿಗೋದು. ಎಷ್ಟು ಜನ ಕಟ್ಟಿರ್ತಾರೆ ಅಂದರೆ ನಿಮಗೆ ಫಸ್ಟು ಇಷ್ಟೆಲ್ಲ ಇರ್ತಾನೆ ಇರಲಿಲ್ಲ. ಈಗ ಅಲ್ಲಿ ಕಾಯಿ ಕಟ್ಟೋಕ್ಕೆ ಜಾಗನೇ ಸಾಕಾಗದೆ ಎಲ್ಲ ಕಡೆ ಔಟ್ಸೈಡು, ಒಳಗಡೆ ಎಲ್ಲ ಕಡೆಯೂ ಅವರು ಕಾಯಿ ಕಟ್ಟೋಕ್ಕೆ ಜಾಗ ಮಾಡಿಬಿಟ್ಟಿದ್ದಾರೆ. ಫಸ್ಟು ದೇವಸ್ಥಾನ ಈ ರೀತಿ ಇರಲಿಲ್ಲ. ಸ್ವಲ್ಪ ಈ ದೇವಸ್ಥಾನನ ಇದು ಮಾಡಿದ್ದಾರೆ, ಅಂದರೆ ಸ್ವಲ್ಪ ತುಂಬ ಅಗಲ ಇತ್ತು. ಈಗ ಎಲ್ಲ ಕಡೆ ಇದು ಮಾಡಿ ಕಾಯಿ ಕಟ್ಟೋಕ್ಕೆ ಜಾಗ ಮಾಡಿ ಸ್ವಲ್ಪ ಆಲ್ಟರ್ನೈಸ್ ಮಾಡಿದ್ದಾರೆ ದೇವಸ್ಥಾನನ. ಸೊ ದೇವಸ್ಥಾನದೊಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ನೀವು ನೋಡ್ತಾ ಇರ್ಬೋದು, ಆಗಲೇ ಒಂದು ಬ್ಯಾಚು, ಇದು 1ನೇ ಬ್ಯಾಚ್ ಅಂತೂ ಅಲ್ಲ, ಈ ಸುಮಾರು ಎಷ್ಟನೇ ಬ್ಯಾಚೋ ಗೊತ್ತಿಲ್ಲ, 3 ರೌಂಡ್ ಹಾಕ್ತಾಯಿದ್ದಾರೆ. ಸಂಕಲ್ಪ ಮಾಡ್ತಾನೆ ಇರ್ತಾರೆ, ನೆಕ್ಸ್ಟು ಕಟ್ತಾನೆ ಇರ್ತಾರೆ, ನೆಕ್ಸ್ಟ್ ಬ್ಯಾಚ್ ಹೋಗ್ತಾನೆ ಇರ್ತಾರೆ. ಇದೇ ರೀತಿ ಬೆಳಿಗ್ಗೆ ಸಾಯಂಕಾಲ ಇದೇ ರೀತಿ ಬ್ಯಾಚ್ಗಳು ಹೋಗ್ತಾನೆ ಇರುತ್ತೆ. ಸೊ ಈಗ ನೋಡ್ತಾ ಇರ್ಬೋದು ನೀವು, ಆಗಲೇ ಒಂದು ರೌಂಡು ಅಲ್ಲಿ ಕೂತಿದ್ದಾರೆ ನೋಡಿ ಅವರು. ಈಗ ನೆಕ್ಸ್ಟ್ ಬ್ಯಾಚು ಸಂಕಲ್ಪ ಮಾಡ್ಸೋಕ್ಕೆ ಕೂತಿದ್ದಾರೆ.
ಇಲ್ಲಿ ಈಗ ಸಂಕಲ್ಪ ಮಾಡೋಕ್ಕೆ ಕೂತಿದ್ದಾರೆ. ಪುರೋಹಿತರು ಇವ್ರ ಕೈಲಿ ಸಂಕಲ್ಪ ಮಾಡಿಸ್ತಾರೆ. ಏನು ಸಂಕಲ್ಪ ಅಂದರೆ, ಒಂದು ಮಂತ್ರ, ಆಂಜನೇಯ ಸ್ವಾಮಿ ಮಂತ್ರ ಹೇಳಿಸಿ, ನಿಮ್ಮ ಕಾರ್ಯ ಮನಸ್ಸಲ್ಲಿ ಏನು ಕಾರ್ಯ ಜಯ ಆಗಬೇಕಾ, ಏನು ಕಾರ್ಯ ಇದೆ ಮನಸ್ಸಲ್ಲಿ ನಾವು ಅಂದ್ಕೊಂಡಿದ್ದಾಗಬೇಕು ಅನ್ನೋದನ್ನ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು 16 ದಿನ ಮಾಂಸ ತಿನ್ನಬಾರ್ದು ಅಂತ ಹೇಳ್ತಾರೆ. ಅದಾದಮೇಲೆ 16 ದಿವಸದಲ್ಲಿ ನೀವು 4 ದಿವಸ ದೇವಸ್ಥಾನಕ್ಕೆ ಬಂದು 16 ಪ್ರದಕ್ಷಿಣೆ ಹಾಕಬೇಕು. ಅದಾದ ನಂತರ 14ನೇ ದಿನಕ್ಕೆ ಬಂದು ಕಾಯಿ ಬಿಚ್ಕೊಂಡು ಹೋಗಬೇಕು ಅಂತ ಡೀಟೇಲಿಂಗ್ ಆಗಿ ಇಲ್ಲಿ ಹೇಳ್ತಾರೆ. ಅಂದರೆ ಸ್ವಾಮಿ ಮುಂದೆ ಕೂರಿಸಿ ಅವರೇ ಕಾರ್ಯಸಿದ್ಧಿ ಆಂಜನೇಯ. ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಇಲ್ಲಿಂದನೇ ಕೇಳ್ಕೊತಾ ಇದ್ದೀನಿ. ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಅವರೇ ಕಾರ್ಯಸಿದ್ಧಿ ಆಂಜನೇಯ. ಸೊ ನೀವು ಕೇಳ್ಬೋದು, ಕಾಯಿ ಕಟ್ಟಿದ ತಕ್ಷಣ ಎಲ್ಲ ಒಳ್ಳೇದಾಗ್ಬಿಡುತ್ತಾ? ಇದು ಅವರವರ ನಂಬಿಕೆಗೆ ಬಿಟ್ಟದ್ದು. ನಂಬಿಕೆ ಅನ್ನೋದು ಎಲ್ಲರ, ಈಗ ನಾವು ಮನುಷ್ಯರ ಮೇಲೆ ದೇವ್ರನ್ನ ನಂಬ್ತೀವಿ. ಸೊ ಒಂದು ಪಾಸಿಟಿವ್ನೆಸ್ಗೋಸ್ಕರ ನಾವು ದೇವ್ರನ್ನ ನಂಬಬೇಕಾಗುತ್ತೆ. ಈ ಥರ ವ್ರತ ಮಾಡಿದ ತಕ್ಷಣ ಎಲ್ಲ ಆಗಿಬಿಡುತ್ತೆ ಅಂತಲ್ಲ. ಸೊ ಈಗ ನಮಗೆ ಒಂದು ಸಪೋರ್ಟಿವ್ ನಿಲ್ಲುತ್ತೆ. ಅಂದರೆ ಯಾವ್ದಾದ್ರು ಒಂದು ಸಪೋರ್ಟ್ ಸಿಕ್ತಂಗೆ ಆಗುತ್ತೆ. ದೇವ್ರು ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ನಂಬ್ತೀವಿ. ಯಾರು ದೇವ್ರನ್ನ ನಂಬದೇ ಇರೋರು ಯಾರೂ ಇಲ್ಲ. ಸೊ ಹಾಗೆ ಈಗ ನಾವು ಕಾಯಿ ಕಟ್ಟಿದ ತಕ್ಷಣ ನಾವು ಕುತ್ಕೊಂಡ್ಬಿಟ್ರೆ ಬಂದು ದೇವ್ರು ಎಲ್ಲ ಮಾಡ್ತಾನೆ ಅಂತಲ್ಲ. ಈಗ ಕಾಯಿ ಕಟ್ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ತಾಯಿದ್ರೆ ಆ ದೇವರು ಕೂಡ ನಮ್ಮ ಸಪೋರ್ಟ್ ಮಾಡ್ತಾನೆ. ಅಂದರೆ ಏನೋ ಒಂದು ಭಾರವಾದ ಕೆಲಸ ಇತ್ತು ಮಾಡ್ತಾಯಿದ್ದೀವಿ ಅಂದರೆ ಆ ಭಾರ ಹೊರೋದ್ರಲ್ಲಿ ದೇವರು ಕೂಡ ಒಂದು ಕೈ ಹಾಕ್ಬಿಟ್ಟು ನಮಗೆ ಎತ್ತು ನಿಲ್ಲಿಸ್ತಾನೆ ಅನ್ನೋದು ನನ್ನ ನಂಬಿಕೆ. ನಿಮ್ಗೆ ಏನನ್ಸುತ್ತೋ ಗೊತ್ತಿಲ್ಲ, ಬಟ್ ನಂಬಿಕೆ ಇಲ್ಲದೆ ಇಷ್ಟು ಸಾವಿರಾರು ಜನ ಬಂದು ಇಲ್ಲಿ ಕಾಯಿ ಕಟ್ಟಲ್ಲ. ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಪಕ್ಕದಲ್ಲೇ ಶಿವ, ಗಣಪತಿ ಇದ್ದಾರೆ, ಸುಬ್ರಹ್ಮಣ್ಯ ಇದ್ದಾರೆ. ಅದಾದಮೇಲೆ ಅನಘ ತಾಯಿ ಜೊತೆ ದತ್ತಾತ್ರೇಯ ಸ್ವಾಮಿ ಕೂಡ ಇದ್ದಾರೆ. ನಮಗೆ ಹೇಳೋದವರು ಕಾಯಿ ಕಟ್ಟಿದ ಸಂಕಲ್ಪ ಮಾಡಿದ ತಕ್ಷಣ ದತ್ತಾತ್ರೇಯ ಸ್ವಾಮಿ ಅಂದರೆ ಗುರುಗಳಿಗೆ ನಮಸ್ಕಾರ ಹಾಕಿ 3 ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಟಿ ಅಂತ. ಸೊ ಎಲ್ಲ ಅದು ಅವ್ರವ್ರಿಗೆ ನಂಬಿಕೆ ಮೇಲೆ ಬಿಟ್ಟದ್ದು. ನಂಬಿಕೆ ಜೀವನನೇ ನಂಬಿಕೆ ಮೇಲೆ ಹೋಗ್ತಾ ಇರುವಾಗ ನಾವು ನಂಬಿಕೆ ಹಾಕಬೇಕು. ಸೊ ಇಲ್ಲಿ 3 ರೌಂಡ್ ಹಾಕ್ತಾಯಿದ್ದೀವಿ. 3 ರೌಂಡ್ ಹಾಕುವಾಗ ನೀವು ನೋಡ್ಬೋದು ಸುತ್ತ ಕಾಯಿನೇ ದೇವಸ್ಥಾನ ಫುಲ್ಲು ನಿಮಗೆ ಕಾಣಿಸೋದೆ ಕಾಯಿ ಈ ಥರ ಕಾಯಿಗಳೇ ರಾಶಿ ಕಾಯಿ ಇರುತ್ತೆ. ಸೊ ಅದು ಒಂದು ಗೋಡೌನ್ ಇದೆ. ಗೋಡೌನಲ್ಲಂತೂ ಕಾಯಿ ಇರ್ತಾನೆ ಇರುತ್ತೆ. ನಾವು ಪ್ರದಕ್ಷಿಣೆ ಹಾಕುವಾಗ ಸುತ್ತಲೂ ಆಂಜನೇಯ ಸ್ವಾಮಿದು ಪ್ರತಿಯೊಂದು ಒಂದು ಪ್ರತಿಮೆನ ಅಲ್ಲಿ ರೆಡಿ ಮಾಡಿದ್ದಾರೆ. ಸೂರ್ಯನ ನುಂಗೋಕೆ ಹೋಗಿರ್ಬೋದು, ಪಂಚಮುಖಿ ಆಂಜನೇಯ ಇರ್ಬೋದು, ಸಂಜೀವಿನಿ ಬೆಟ್ಟ ತೊಗೊಂಡೋಗೋ ಆಂಜನೇಯ ಇರ್ಬೋದು, ರಾಮರ ಜೊತೆ ಇರೋ ಆಂಜನೇಯ ಇರ್ಬೋದು. ಇವರು ಆಶ್ರಮ ನಡೆಸ್ತಾ ಇರೋ ಸ್ವಾಮಿಗಳವರು. ಇಲ್ಲಿ ಒಂದು ಬಿಲ್ವಪತ್ರೆ ಮರ ಇದೆ ದೇವಸ್ಥಾನದೊಳಗಡೆ, ಅದನ್ನು ಸೇರಿಸ್ಕೊಂಡಿದ್ದಾರೆ. ಅದನ್ನು ಕಡ್ದಾಕಿಲ್ಲ. ಹಳೇ ದೇವಸ್ಥಾನ ಇಷ್ಟು ಇರಲಿಲ್ಲ, ಸ್ವಲ್ಪ ಕಮ್ಮಿ ಇತ್ತು. ಈಗ ಅದನ್ನು ಸ್ವಲ್ಪ ವಿಶಾಲವಾಗಿ ಮಾಡಿದ್ದಾರೆ. ಇಲ್ಲಿ ಕಾಯಿ ಕಟ್ಬಿಟ್ಟು ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋರು ಪ್ರಾರ್ಥನೆ ಮಾಡ್ಬೋದು, ಪ್ರದಕ್ಷಿಣೆ ಹಾಕೋರು ಪ್ರದಕ್ಷಿಣೆ ಹಾಕ್ಬೋದು. 3 ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ ಆ ಬ್ಯಾಚ್ ಎಲ್ಲ. ಮತ್ತು ಇನ್ನೊಂದು ಬ್ಯಾಚ್ ಕೂತಿದೆ ಆಲ್ರೆಡಿ, ಇನ್ನೊಂದು ಬ್ಯಾಚು ಸಂಕಲ್ಪ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಇದೇ ಥರ ಅಲ್ಲಿ ABCD ಈ ಸೆಕ್ಷನ್ ಕೊಟ್ಟಿರ್ತಾರೆ. ಆ ಸೆಕ್ಷನಲ್ಲೇ ನಾವು ಬಂದು ಕಾಯಿ ಕಟ್ಟಬೇಕಾಗುತ್ತೆ. ಕಾಯಿ ಕಟ್ಟಿದ ನಂತರ ಇಲ್ಲಿ ತೀರ್ಥ ಪ್ರಸಾದ ಇರುತ್ತೆ. ಅಲ್ಲಿ ತೀರ್ಥ ಕೊಡ್ತಾರೆ, ಅಲ್ಲಿ ಪ್ರಸಾದ ಇರುತ್ತೆ. ಪ್ರಸಾದಕ್ಕೆ ನಾವು 30 ರೂಪಾಯಿ ಕೊಟ್ಟು ತೊಗೋಬೇಕಾಗುತ್ತೆ. ನೋಡಿ, ಇದೇ ಮಂತ್ರ. ಇದನ್ನು ನೀವು ಬೆಳಿಗ್ಗೆ ಅಥವಾ ಸಾಯಂಕಾಲ 108 ಸರಿ ಜಪಬೇಕಾಗುತ್ತೆ. ಅವ್ರು ಹೇಳೋದು ಅಂದರೆ ಕಾರ್ಯಸಿದ್ಧಿಗೋಸ್ಕರ. ಸೊ ಎಲ್ಲ ಆಯಿತು. ನಾವು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಮನೆಗೆ. ಸೊ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ನಿಮಗೂ ಒಳ್ಳೇದು ಮಾಡಲಿ ಅಂತ ಇಲ್ಲೇ ಕೇಳ್ಕೊತಾ ಇದ್ದೀನಿ. ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ನನಗೇನು ಮಾಡೋ ಮೂಡಿರಲಿಲ್ಲ. ಸೊ ನನ್ನ ಮಗನೇ ಏನು ಮಾಡ್ದ, ಪಾಪ್ಕಾರ್ನ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದ. ಪಾಪ್ಕಾರ್ನ್ ಮಾಡೋದು ಅವನು, ಬಟ್ ನನ್ನನ್ನು ಫ್ರೀಯಾಗಿ ಕೂರೋಕೆ ಬಿಡಲ್ಲ. ಇದೆಲ್ಲಿ ಅಂತ ಕೇಳ್ತಾನೆ ಇರ್ತಾನೆ. ಸೊ ಅವ್ನಿಗೆ ಹೇಳ್ತಾನೆ ಇರಬೇಕು, ಅದಲ್ಲಿದೆ, ಇದಿಲ್ಲಿದೆ, ಅದು ಹಂಗೆ ಮಾಡು, ಇದು ಹೆಂಗೆ ಮಾಡು ಅಂತ. ಸೊ ಅವನೇ ಮಾಡಿಕೊಟ್ಟ, ಎಲ್ಲ ತಿಂದ್ವಿ. ಅಷ್ಟರಲ್ಲಾಗಲೇ ನೈಟ್ ಆಗೋಗಿತ್ತು. ನೈಟ್ಗೆ ಏನು ಪ್ಲ್ಯಾನು ಅಂದ್ಬಿಟ್ಟು ನೋಡೋಣ, ನಾನು ಚಪಾತಿ ಮಾಡಿಬಿಟ್ಟು ಎಲೆಕೋಸಂದು ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ಎಲೆಕೋಸು ಪಲ್ಯ ಮಾಡೋಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಬಾಣಲೆ ಇಟ್ಬಿಟ್ಟು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಇಲ್ಲಿ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದು ಬೆಳ್ಳುಳ್ಳಿ ಮತ್ತು ಕರಿಬೇವು ಮತ್ತು ನೆಕ್ಸ್ಟು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಈರುಳ್ಳಿಯಲ್ಲಿ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ. ಅದಾದಮೇಲೆ ಟೊಮೊಟೊ ಹಾಕ್ತೀನಿ. ಟೊಮೊಟೊ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಬೆಂದ ಮೇಲೆ ಹೆಚ್ಕೊಂಡಿರೋ ಅಂಥ ಎಲೆಕೋಸನ್ನ ಹಾಕ್ತಾಯಿದ್ದೀನಿ. ಇದು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಚಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಎಷ್ಟು ರುಚಿಗೆ ಬೇಕೋ ಅಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕಿದ್ಮೇಲೆ 1 ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ.
1 ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ಒಂದು ಪಲ್ಯದ ಮಸಾಲ ಇದೆ 1 2 3ದು, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಬೇಗ ಬಿಟ್ಬಿಡಬೇಕು. ಅದು ಬೆಂದಾಗಿದ ತಕ್ಷಣ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಫೈನಲಿ ಪಲ್ಯ ರೆಡಿ ಆಯಿತು. ಅದು ಬೆಂದಿದೆ ನೀಟಾಗಿ. ಅದು ಇದಕ್ಕೆ ಕಾಣಿಸ್ತಾ ಇಲ್ಲ, ಬಟ್ ನೀಟಾಗಿ ಬೆಂದಿದೆ. ಪಲ್ಯ ರೆಡಿ ಆಗಿದ ತಕ್ಷಣ ಇಲ್ಲಿ ನಾನು ಚಪಾತಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಚಪಾತಿಗೆ ರೆಡಿ ಮಾಡ್ತಾಯಿದ್ದೆ. ಸೊ ಚಪಾತಿ ನಾನು ಕ್ಯಾಶುವಲಾಗಿ ಚಪಾತಿ ಮಾಮೂಲಿ ಹೀಗೆ ತಿಂತೀನಿ. ಈ ಮಕ್ಳುಗಳಿಗೆ ಚಪಾತಿ ರೊಟ್ಟಿ ಅದನ್ನೇ ಮಾಡಿ ಅದನ್ನೇ ತಿಂದು ಬೋರ್ ಅಂತಾರೆ ಯಾವಾಗಲೂ. ಈ ಮಕ್ಳಿಗೋಸ್ಕರ ತಾಯಿಂದಿರು ಏನಾದರೂ ಒಂದು ಕಂಡುಹಿಡಿತಾನೇ ಇರ್ತಾರೆ ಅವ್ರಿಗೇನಾದ್ರು ತಿನ್ಸೋಕ್ಕೆ. ನನ್ನ ಮಗ ದುಡ್ಡೋನು, ಚಿಕ್ಕ ಮಗು ಏನಲ್ಲ, ಬಟ್ ಆದ್ರೂ ಅವನಿಗೆ ಅದು ಇದು ಮಾಡಿಕೊಡ್ತಾನೆ ಇರಬೇಕು. ಸೊ ಇಲ್ಲಿ ಚಪಾತಿ ಆಯಿತು. ಚಪಾತಿ ಮಾಡಿದ ತಕ್ಷಣವೇ ನಾನೇನು ಮಾಡಿದೆ, ಚಪಾತಿ ಮಾಡಿಬಿಟ್ಟು ಆ ಚಪಾತಿಗೆ ಚಪಾತಿ ರೋಲ್ ಮಾಡೋಣ ಅಂದ್ಬಿಟ್ಟು ಚಪಾತಿನ ಇಟ್ಕೊಂಡು ನಾನೇನು ಮಾಡ್ಕೊಂಡಿದ್ದೆ ಆ ಪಲ್ಯನ ಹಾಕಿದೆ. ಮಿಡಲಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಮೇಲ್ಗಡೆ ಕೆಚಪ್ ಹಾಕ್ಬಿಟ್ಟು ಸ್ವಲ್ಪ ರೌಂಡ್ ಮಾಡಿಕೊಂಡೆ. ನೀವು ಇದಕ್ಕೆ ಪನ್ನೀರ್ ಮಿಕ್ಸ್ ಮಾಡ್ಕೋಬೋದು, ಎಕ್ಸ್ಟ್ರಾ ಏನು ಬೇಕಾದರೂ ನಿಮಗೆ ಏನು ಮೈಂಡಲ್ಲಿದೆ ಅದೆಲ್ಲ ಮಿಕ್ಸ್ ಮಾಡ್ಕೊಬೋದು. ನೋಡಿ ನಾನೆಲ್ಲ ಮಿಕ್ಸ್ ಮಾಡಿ ಒಂದು ರೌಂಡ್ ಮಾಡಿಬಿಟ್ಟು, ಸೊ ನಿಮ್ಗೆ ಅಲ್ಯೂಮಿನಿಯಂ ಪೇಪರ್ ಇದ್ದರೆ ಸುತ್ತಕೊಡ್ಬೋದು, ಇಲ್ಲ ಟೂತ್ ಪಿಕ್ಕಲ್ಲಿ ಅದನ್ನು ಸ್ಟಿಕ್ ಮಾಡಿ ಕೊಡ್ಬೋದು. ಸೊ ಕೊಟ್ಟೆ. ಫೈನಲಿ ನನ್ನ ಮಗ ರಿವ್ಯೂ ಕೊಟ್ಟಿದ್ದಾನೆ. ತುಷಾರ್ ಹೆಂಗಿದೆ? ಹೇಳು. ಸೂಪರ್ ಆಗಿದೆ. ಆ ಕೆಚಪ್ ಜೊತೆ ಆ ಪಲ್ಯ, ಯಾವ್ದು ಎಲೆಕೋಸ, ಕ್ಯಾಬೇಜ್ ಎಲೆಕೋಸ್, ಅದು ಮಾತ್ರ ಮಸ್ತಾಗಿ ಸೂಟ್ ಆಗ್ತಾ ಇದೆ ಚಪಾತಿಗೆ, ಗೋಧಿ ಹಿಟ್ಟಿಗಂತೂ ಸೂಪರ್ ಆಗಿದೆ. ಹೇಳು, ಮಾಡಿರೋದು ಎರಡು ನಮ್ಮ ತಾನೆ, ನಮ್ಮ ಏನ್ ಮಾಡೋದು ಚೆನ್ನಾಗಿರುತ್ತೆ. ಯಾಕೆ ಇಲ್ಲಾಂದ್ರೆ ಒದೆ ಕೊಡ್ತಾರೆ ಅಂತನಾ? ಅವೆಲ್ಲ ಇಲ್ಲ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಚೆನ್ನಾಗಿಲ್ಲ, ಚೆನ್ನಾಗಿದೆ. ಕರೆಕ್ಟಾಗಿ ಹೇಳು. ಚೆನ್ನಾಗಿಲ್ಲ, ಬೊಂಬಾಟಾಗಿದೆ. ಫೈನಲಿ ಟಾಪ್ ಟು ಬಾಟಮ್ ಎಲ್ಲ ಚೆನ್ನಾಗಿದೆ. ತಲಾರಿಟೆ. ಫೈನಲಿ ಅವನಿಗೆ ಚಪಾತಿ ರೋಲ್ ತುಂಬ ಇಷ್ಟ ಆಯಿತು. ನಾನು ಇಷ್ಟ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಚಾನಲ್ನ ನೋಡಿ. ಹೀಗೆ ನಿಮ್ಮ ಸಪೋರ್ಟ್ನ ನನಗೆ ಕೊಡ್ತಾಯಿರಿ. ಥ್ಯಾಂಕ್ ಯು. ಬಾಯ್.